ಕರ್ನಾಟಕ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಕೋಟ್ಯಾಂತರ ರೂಪಾಯಿ ಹಗರಣಗಳು ನಡೆಯುತ್ತಿರುವ ವಿಷಯ ಗೌಪ್ಯವಾಗಿ ಏನು ಉಳಿದಿಲ್ಲ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣಗಳು ಮತ್ತು ಕಮಿಷನ್ ವ್ಯವಹಾರ ನಡೆಯುತ್ತಿದೆ ಎಂಬ ದೂರುಗಳು ಸಾಮಾನ್ಯವಾಗಿ ಕೇಳಿಬರುತ್ತಿವೆ. ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ವಕಫ್ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ ಆಪ್ತ ವಲಯದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಈ ವಿಷಯ ಪ್ರಸಾರಗೊಂಡಿರುವುದು ಉಲ್ಲೇಖಿಸಬಹುದು. ಹೌದು, ಈಗ ಕರ್ನಾಟಕ ರಾಜ್ಯ ವಕಫ್ ಮಂಡಳಿಯ ಮತ್ತೊಂದು ಕೋಟ್ಯಾಂತರ ರೂಪಾಯಿ ಹಗರಣ ಬಯಲಿಗೆ ಬಂದಿದೆ. ಈ ವಿಷಯ ಕುರಿತು ಅಂದು ಮಾಜಿ ಪ್ರಧಾನಿಗಳಾದ UP ಸಿಂಗ್ ರವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರುವ ಸೈಯದ್ ಅಶ್ರಫ್ ರವರು ಬಯಲಿಗೆ ಎಳೆದಿದ್ದಾರೆ. ಫ್ರಿಜ್ಜರ್ ಶವ ಪೆಟ್ಟಿಗೆ ಮತ್ತು ICU ಆಂಬ್ಯುಲೆನ್ಸ್ ಖರೀದಿಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ನಡೆದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕರ್ನಾಟಕ ರಾಜ್ಯ ಲೋಕಾಯುಕ್ತರವರ ಗಮನ ಸೆಳೆದಿದ್ದಾರೆ. ಕರ್ನಾಟಕ ರಾಜ್ಯ ವಕಫ್ ಮಂಡಳಿ ಅಧ್ಯಕ್ಷರನ್ನಾಗಿ ಅನ್ವರ್ ಬಾಷಾರವರನ್ನು ಮಾಡಬೇಕೆಂದು ಸಚಿವ ಜಮೀರ್ ಅಹಮದ್ ಖಾನ್ ಹಠ ಸಾಧಿಸಿ ರಾಜೀನಾಮೆ ಬೆದರಿಕೆ ಕೂಡ ಹಾಕಿದ್ದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈ ಬೆದರಿಕೆಗೆ ಬಗ್ಗಲಿಲ್ಲ, ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಬೇರೊಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದರಿಂದ ಸಚಿವ ಜಮೀರ್ ಮುಖಭಂಗ ಆಯಿತು. ಯಾರಿಗಾಗಿ ಸಚಿವ ಜಮೀರ್ ಹಠ ತೊಟ್ಟಿದ್ದರೋ ಅದೇ ಅನ್ವರ್ ಬಾಷಾ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಇದಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಹಾಗೂ ವಕಫ್ ಮಂಡಳಿಯ ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವ ಜಿಲಾನಿ ಮೊಕಾಶಿ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರದಲ್ಲಿ ಅಕ್ರಮ ನಡೆದಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಶವಪೆಟ್ಟಿಗೆ ಫ್ರಿಜರ್ ಖರೀದಿಸುವ ಗುತ್ತಿಗೆಯನ್ನು ಒಂದು ಕಟ್ಟಡ ನಿರ್ಮಾಣ ಗುತ್ತಿಗೆದಾರ ಏಜೆನ್ಸಿಗೆ ನೀಡಲಾಗಿದೆ ಎಂದು ಆರೋಪಿಸಲಾಗಿದ್ದು, ಆ ಶವಪೆಟ್ಟಿಗೆ ಕೆಟ್ಟು ಹೋಗಿವೆ, ದುರಸ್ತಿ ಕಾಣದ ಮೂಲೆಗೆ ಬಿದ್ದಿವೆ ಎಂದು ದೂರಿದ್ದಾರೆ. ಶವಪೆಟ್ಟಿಗೆ ಫ್ರಿಜ್ಜರ್ ಕಂಪನಿಯಿಂದ ನೇರವಾಗಿ ಕೋಟೇಶನ್ ಪಡೆದು ಅವರಿಗೆ ಟೆಂಡರ್ ಗುತ್ತಿಗೆ ನೀಡಬಹುದಾಗಿತ್ತು. ಅದು ಮಾಡಿಲ್ಲ. ಯಾಕೆ? ಅವರು ವಾರಂಟಿ ಅವಧಿಯಲ್ಲಿ ಕೆಟ್ಟರ ದುರಸ್ತಿ ಕೆಲಸ ಮಾಡಬಹುದಿತ್ತು. ಸರ್ಕಾರದಲ್ಲಿ ಈ ರೀತಿ ಮಾಡಲು ಅವಕಾಶ ಇದೆಯೇ? ರಾಜಕಾರಣಿಗಳು ಸಚಿವರ ಆತ್ಮೀಯ ವಲಯದಲ್ಲಿರುವರು ಹೇಳಿದಂತೆ ಕೇಳಿದರೆ, ಅವರ ತಾಳಕ್ಕೆ ತಕ್ಕಂತೆ ನಡೆದರೆ ಸರ್ಕಾರದ ಗತಿ ಏನು? ಇದಕ್ಕೆ ಯಾರು ಹೊಣೆ? ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಿರ್ದೇಶಕ ಹಾಗೂ ವಕಫ್ ಮಂಡಳಿಯ CEO ಜಿಲಾನಿ ಮೊಕಾಶಿ ಕಟ್ಟಡ ನಿರ್ಮಾಣ ಮಾಡುವ ಸಂಸ್ಥೆಗೆ ಟೆಂಡರ್ ನೀಡಲು ಅವಕಾಶ ಮಾಡಿಕೊಡಬಾರದಾಗಿತ್ತು. ಇದರ ಹಿಂದಿನ ಮರ್ಮ ಏನು ಎಂದು ರಾಜ್ಯದ ಜನತೆ ಕೇಳುತ್ತಿದ್ದಾರೆ. ಈ ರೀತಿ ಕೋಟಿ ಹಗರಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ವಕಫ್ ಮಂಡಳಿಯಲ್ಲಿ ನಡೆಯುತ್ತಿದ್ದು, ಈ ದೂರಿನ ಬಗ್ಗೆ ಲೋಕಾಯುಕ್ತ, COD ಹಾಗೂ CBI ತನಿಖೆ ನಡೆಯುವುದು ಅವಶ್ಯವಾಗಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೇರಿದಂತೆ ಇತರ ಇಲಾಖೆಯಲ್ಲಿಯೂ ಕೂಡ ಅಕ್ರಮಗಳು ಕಂಡುಬರುತ್ತಿದ್ದು, ಇದರ ಕುರಿತು CM ಸಿದ್ದರಾಮಯ್ಯ ಅವರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮೋದಿ ಬಿಹಾರ್.